ಕೊರೋನಾ ಓಮ್ರಿಕನ್ ದಾಂಗುಡಿಯಿಂದ ಮನೆಯೊಳಗೆ ಕುಳಿತುಕೊಂಡಿದ್ದಂತಹ ಜನತೆ ಇದೀಗ ಮತ್ತೆ ಲವಲವಿಕೆಯಿಂದ ಹೊರ ಬದುಕಿನತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. ಎಲ್ಲಿ ನೋಡಿದರಲ್ಲಿ ಜನಜಂಗುಳಿ ಕಂಡು ಬರ್ತಾ ಇದೆ. ಜನತೆ ಹೊಸತನಕ್ಕೆ ಅಡಿ ಇಡ್ತಾ ಇದ್ದಾರೆ. ಕೆಲವರು ದೇಗುಲ ದರ್ಶನವನ್ನ ಮಾಡಲಿಕ್ಕೆ ಹೊರಟ್ರೆ, ಇನ್ನೂ ಕೆಲವರು ಪ್ರವಾಸವನ್ನ ಹೊರಟಿದ್ದಾರೆ. ಇಂತಹ ಪ್ರವಾಸ ಪ್ರಿಯರಿಗೆಂದೇ ಪಿಲಿಕುಲದಲ್ಲಿ ಕ್ರಾಫ್ಟ್ ಮೇಳವ ಆರಂಭವಾಗಿದೆ. ಬನ್ನಿ ನಾವು ನೋಡ್ಕೊಂಡು ಬರೋಣ. ಜನತೆ ಮತ್ತೆ ಹೊಸ ದಿಕ್ಕಿನತ್ತ ಹೆಜ್ಜೆಯನ್ನ ಹಾಕತೊಡಗಿದ್ದಾರೆ. ಒಂದೆರಡು ವರ್ಷಗಳ ಕಾಲ ಕೊರೋನಾ ಒಮಿಕ್ರಾನ್ ಲಸಿಕೆ ಡೋಸ್ ಎಂದು ಕಂಗಾಲಾಗಿದ್ದವರು ಮರಳಿ ಪ್ರವಾಸೋದ್ಯಮ, ಕಡಲ ತೀರ, ನಿಸರ್ಗಧಾಮ ಎಂದು ಸುತ್ತಾಡತೊಡಗಿದ್ದಾರೆ. ಕೇಂದ್ರ ಸರ್ಕಾರದ ಕರಕುಶಲ ಅಭಿವೃದ್ಧಿ ನಿಗಮದ ಪ್ರಾಯೋಜಕತ್ವದಲ್ಲಿ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದಿಂದ ಪಿಲಿಕುಳ ಅರ್ಬನ್ ಹಾತ್ನಲ್ಲಿ ಇದನ್ನ ಮಾರ್ಚ್ 4ರಿಂದ 13ರವರೆಗೆ ರಾಷ್ಟ್ರೀಯ ಕರಕುಶಲ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನ ಹಮ್ಮಿಕೊಂಡಿದ್ದು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಉದ್ಘಾಟಿಸಿದರು. ಪಶ್ಚಿಮ ಬಂಗಾಳ, ದೆಹಲಿ, ಚೆನ್ನೈ, ರಾಜಸ್ಥಾನ ಮತ್ತು ಕೇರಳ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಕರಕುಶಲಕರ್ಮಿಗಳು ತಯಾರಿಸಿದ ಸೀರೆಗಳು, ಮರದ ಅಲಂಕಾರಿಕ ಉತ್ಪನ್ನಗಳು, ಮಣ್ಣಿನ ವಿವಿಧ ಆಕರ್ಷಕ ಸಾಮಗ್ರಿಗಳು, ಚಿತ್ತಾಕರ್ಷಕ ಬ್ಯಾಗ್ಗಳು, ಕೀ ಬಂಚ್ಗಳು, ವಿವಿಧ ರೀತಿಯ ಉಡುಪುಗಳು, ಸ್ತ್ರೀಯರ ಅಲಂಕಾರಿಕ ವಸ್ತುಗಳು, ಬೂಟ್, ಚಪ್ಪಲಿಗಳು ಹಾಗೂ ಇತರೆ ಕರಕುಶಲ ವಸ್ತುಗಳನ್ನು ಚಿತ್ತಾಕರ್ಷವಾಗಿ ಜೋಡಿಸಿಡಲಾಗಿದ್ದು ಮೇಳದಲ್ಲಿ ವೀಕ್ಷಿಸಿ ಅದನ್ನ ಖರೀದಿಸಬಹುದಾಗಿದೆ. ದಲ್ಲಾಳಿಗಳ ಸಮಸ್ಯೆಯನ್ನ ತಪ್ಪಿಸಿ ನೇರ ಮಾರುಕಟ್ಟೆಯನ್ನ ಪ್ರೋತ್ಸಾಹಿಸಲು ಇಂತಹ ಕರಕುಶಲ ಮೇಳಗಳು ಹೆಚ್ಚು ಹೆಚ್ಚು ನಡೆಯಬೇಕಾಗಿದೆ ಎನ್ನುತ್ತಾರೆ ಸಂಸದರು. ಕರಕುಶಲ ಪ್ರದರ್ಶನ ಮತ್ತು ಮೇಳ ಇವತ್ತು ಪಿಲಿಕುಳದಲ್ಲಿ ಉದ್ಘಾಟನೆ ಆಗಿದೆ. ಸುಮಾರು 10 ದಿನಗಳ ಕಾಲ ಇಲ್ಲಿ ಅದು ಜರುಗಲಿಕ್ಕಿದೆ. ದೇಶದ ಬೇರೆ ಬೇರೆ ರಾಜ್ಯಗಳ ಕರಕುಶಲ ಸಾಮಗ್ರಿಗಳ ಪರಿಚಯಗಳು ಬೇರೆ ಬೇರೆ ರಾಜ್ಯಗಳಿಗೆ ಆಗಬೇಕು ಮತ್ತು ಕುಶಲಕರ್ಮಿಗಳ ಕಾರ್ಯದ ಪರಿಚಯವೂ ಆಗಬೇಕು ಮತ್ತು ನೇರ ಮಾರುಕಟ್ಟೆಯನ್ನು ಒದಗಿಸಬೇಕು ಅವರಿಗೆ ಅನ್ನುವಂಥ ಪರಿಕಲ್ಪನೆ ಅಡಿಯಲ್ಲಿ ಈ ಮೇಳದ ಯೋಜನೆಯನ್ನು ಸರ್ಕಾರ ಮಾಡಿದೆ. ಹಾಗಾಗಿ ಇವತ್ತು ಪಶ್ಚಿಮ ಬಂಗಾಳದಿಂದ ಹಿಡಿದು ಒರಿಸ್ಸಾದವರೆಗಿನ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ರೀತಿಯ ಕರಕುಶಲ ವಸ್ತುಗಳ ಮಾರಾಟ ಮಳಿಗೆ ಇಲ್ಲಿ ಪ್ರಾರಂಭ ಆಗ್ತಾಯಿದೆ. ಹಾಗಾಗಿ ಒಂದು ಕರಕುಶಲಕರ್ಮಿಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವಂಥದ್ದು, ಅವರ ವಸ್ತುಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವಂಥದ್ದು ಮತ್ತು ಮಧ್ಯವರ್ತಿಗಳು ಇಲ್ಲದೆ ವ್ಯಾಪಾರ ಮಾಡೋದಕ್ಕೆ ಅನುಕೂಲ ಮಾಡತಕ್ಕಂಥದ್ದು ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಈ ವಸ್ತುಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಪರಿಚಯಿಸತಕ್ಕಂಥ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಪಿಲಿಕುಳ ನಿಸರ್ಗಧಾಮದಲ್ಲಿ ಈ ಮೇಳವನ್ನ ಆಯೋಜನೆ ಮಾಡಿರುವುದರಿಂದ ಪ್ರವಾಸಿಗರಿಗೆ ಇನ್ನಷ್ಟು ಪೂರಕವಾಗಿದೆ. ಇಲ್ಲಿ ಪಿಲಿಕುಳ ನಿಸರ್ಗಧಾಮದ ಸೌಂದರ್ಯವನ್ನ ವೀಕ್ಷಣೆ ಮಾಡುವ ಜೊತೆಗೆ 3D ತಾರಾಲಯ, ಔಷಧಿ ಗಿಡಗಳ ವೀಕ್ಷಣೆ, ಪಿಲಿಕುಳ ಗುತ್ತಿನ ಮನೆ ಹೀಗೆ ಎಲ್ಲವನ್ನೂ ವೀಕ್ಷಣೆ ಮಾಡುವ ಜೊತೆಗೆ ಕ್ರಾಫ್ಟ್ ಮೇಳಕ್ಕೂ ಭೇಟಿ ನೀಡಿ ಮನಸ್ಸನ್ನ ಮುದಗೊಳಿಸಬಹುದಾಗಿದೆ. ಗಣೇಶ್ ಪೂಜಾರಿ, ನಮ್ಮ ಕುಡ ನ್ಯೂಸ್, ಮಂಗಳೂರು.